ರಂಗ, ಏನ್ ಸರ್? ಒಂದು ಹೊಸ ಕವನ ಬರ್ದಿದ್ದೀನಿ, ಕೇಳ್ತೀಯಾ? ಅಯ್ಯೋ, ತುಂಬಾ ಆಫೀಸ್ ಕೆಲಸ ಇದೆ, ನಿಮ್ ಕೆಲಸ ನೋಡಿ ಸರ್. ಕವಿ ಹೃದಯ ಇರಬೇಕು. ಕವಿ ಹೃದಯ ಇದ್ರೆ ಹೇಗೆ ಅಲ್ವೇ ರಾಮ್ ಪ್ರಸಾದ್ ಅವರೇ? ಹರಿಬಾಬು ಅವ್ರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಅಂದ್ಹಾಗೆ ಇದೇನ್ ರಾಮ್ ಪ್ರಸಾದ್, ಇನ್ನೂ 9:30 ಆಗಿಲ್ಲ, ಆಗ್ಲೇ ಕೆಲಸ ಶುರು ಮಾಡ್ಬಿಟ್ಟಿದ್ಯಾ? ನಾನು 8 ಗಂಟೆಗೆ ಬಂದ್ಬಿಟ್ಟೆ. ಯಾಕೆ? ನನ್ನ ಯಜಮಾನ್ ಹೇಳಿದ್ರಲ್ಲ, ರಮೇಂದ್ರ ಮತ್ತು ಶುಭೇಂದ್ರ ಫಿಲ್ ರೆಡಿ ಮಾಡ್ಬೇಕು ಅಂತ, ಅದಕ್ಕೆ. ಅವರು ಸಂಜೆಗೆ ರೆಡಿ ಮಾಡು ಅಂತ ಹೇಳಿದ್ದು, ಇನ್ನೂ ಪೂರಾ ದಿನ ಉಳಿದಿದ್ಯಲ್ಲ. ಹರಿಬಾಬು ಅವರೇ, ನಮ್ ತಂದೆ ಹೇಳ್ತಾ ಇದ್ರು, ನಾಳೆ ಮಾಡೋ ಕೆಲ್ಸ ಇವತ್ ಮಾಡು, ಇವತ್ ಮಾಡ್ಬೇಕಾಗಿರೋ ಕೆಲ್ಸ ಈಗ್ಲೇ ಮಾಡು ಅಂತ. ಯಾಕೋ ಅವಸರ ಮಗನೇ? ಕವನ. ಯಾಕೋ ಅವಸರ ಮಗನೇ, ಯಾಕೀ ಅವಸರ? ಇಂದಿನ ಕೆಲಸ ನಾಳೆ ಮಾಡಿದರಾಯ್ತು, ನಾಳೆಯ ಕೆಲಸ ನಾಡಿದ್ದು ಮಾಡಿದರಾಯ್ತು. ಇನ್ನೂ ಬದುಕುವ ಕಾಲ ಬಹಳಷ್ಟು ಇರುವಾಗ ಯಾಕೋ ಅವಸರ ಮಗನೇ, ಯಾಕೀ ಅವಸರ? ಅದ್ಭುತ ಅದ್ಭುತ. ಇದನ್ನು ಬರೆದ ಕವಿ ಯಾರು ಅಂತ ಕೇಳಲಿಲ್ವಲ್ಲ? ಯಾರು ಬರ್ದಿರೋದು? ನಾನೇ. ಆಹಾ, ನೀವೆಲ್ಲೋ ಹೋಗ್ಬಿಟ್ರಿ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ತಗೊಳ್ಳಿ ಸರ್. ಏನಿದು? ರಮೇಂದರ್ ಮತ್ತು ಶುಭೇಂದರ್ ಕಂಪನಿ ಫೈಲ್. ಇಷ್ಟು ಬೇಗ ಮುಗಿಸ್ಬಿಟ್ಟಿಯಾ? ಹೌದು ಸರ್. ನಿನ್ನೆ ಸಂಜೆ 7 ಗಂಟೆವರೆಗೂ ಕೆಲಸ ಮಾಡಿ ಅರ್ಧ ಮುಗಿಸಿದ್ದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂದು ಪೂರ್ತಿ ಮುಗಿಸ್ದೆ ಸರ್. ನಮ್ಮ ಆಫೀಸಲ್ಲಿ ಓವರ್ ಟೈಮ್ ಮಾಡಿದ್ರೆ ಎಕ್ಸ್ಟ್ರಾ ಸಂಬಳ ಕೊಡೋ ಅಭ್ಯಾಸ ಇಲ್ಲ. ಇದ್ರ ಓವರ್ ಟೈಮ್ ಏನ್ ಬಂತು ಸರ್? ನಮ್ ತಂದೆ ಹೇಳ್ತಾ ಇದ್ರು, ನಾಳೆ ಎಂಬುವನು ಮನೆ ಹಾಳು, ನೀ ನಾಳೆ ತನಕ ಇರುವುದು ನಿಜವೇನು ಹೇಳು ಅಂತ. ಶ್ರೀ ಯೋಗೀಶ್ವರ ಶಂಕರಾನಂದರ ತತ್ವ ಇದೇ ಕಣೋ ರಾಮು. ನಾಳೆ ಕೆಲ್ಸನ ಇವತ್ತೇ ಮಾಡೋದನ್ನ ಕಲಿ ಅಂತ. ನನ್ನ ತಂದೆ ನನ್ಗೇನು ಗೊತ್ತಾ ಹೇಳ್ತಿದ್ರು? ಏನ್ ಹೇಳ್ತಿದ್ರು ಸರ್? ಭವಾನಿ, ಯಾವ ಯುವಕ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೋ ಅವನನ್ನ ಹೃತ್ಪೂರ್ವಕವಾಗಿ ಪ್ರೀತಿಸುವಂತ. ಒಂದು ವಿಷಯ ಸರ್. ಏನದು? ನಮ್ ಕಂಪನಿಗೆ ರಮೇಂದರ್ ಮತ್ತು ಶುಭೇಂದರ್ ಕಂಪನಿಯಿಂದ ಶಾರ್ಟ್ ಟರ್ಮ್ ಸಾಲ ತಗೋತಾ ಇದ್ವಿ. ಅವರು ಬಡ್ಡಿನ ಕಟ್ ಮಾಡಿ ನಮಗೆ ದುಡ್ಡು ಕೊಡ್ತಾರೆ. ನಾವು 1.5% ಇಂಟ್ರೆಸ್ಟ್ ಮೇಲೆ 25,000 ರೂಪಾಯಿ ಸಾಲ ತಗೊಂಡ್ವಿ. ಲೆಸ್ ದ ಇಂಟ್ರೆಸ್ಟ್ ಅವ್ರು ನಮ್ಗೆ 22,750 ರೂಪಾಯಿ ಕೊಟ್ರು. ಅಂದ್ರೆ ₹250 as ಇಂಟ್ರೆಸ್ಟ್ ಫಾರ್ ಶಾರ್ಟ್ ಟರ್ಮ್ ಡಿರೆಕ್ಟ್ ಮಾಡಿದ್ರು. ಈಗ ಈ 5 ವರ್ಷದಿಂದ ಈ ವ್ಯವಹಾರ ನಡೀತಾ ಇರೋದ್ರಿಂದ ಇನ್ ಲಾಂಗ್ ಟರ್ಮ್ 1.5% ಬದಲು 2.2% ಆಗಿದೆ. ನಮಗೆ 15,000 ರೂಪಾಯಿ ಕಮ್ಮಿ ಆಗಿದೆ. ಲಾಸ್ ಸರ್. ಓ ಮೈ ಗಾಡ್, ಇದನ್ನ ಯಾರು ಯೋಚನೆ ಮಾಡ್ಲಿಲ್ವೇ? ನೀನೊಂದು ಕೆಲಸ ಮಾಡು, ಇವತ್ತೇ ಆ ಕಂಪ್ನಿಯವರಿಗೆ ಒಂದು ಕ್ಲಾರಿಫಿಕೇಶನ್ ಲೆಟರ್ ಬರಿ. ಸರಿ ಸರ್, ನಮಸ್ಕಾರ. ಹರಿಬಾಬು, ಈ ತಿಂಗಳಿಂದ ರಾಮ್ ಪ್ರಸಾದ್ ಶರ್ಮಾಗೆ 100 ರೂಪಾಯಿ ಇನ್ಕ್ರಿಮೆಂಟ್ ಕೊಡಿ. ಪ್ರಸಾದ, ಮತ್ತೆ ನಿನ್ ಸಂಬಳ ಜಾಸ್ತಿ ಆಗೋದು ಯಾವಾಗ್ಲಾ? ನಮ್ ಬಾಸ್ ಹತ್ರ ನಾನು ಡೂಬ್ ಬಿಟ್ಟಾಗ ಅದಕ್ಕೆ ಅವ್ರು ಸಂತೋಷ ಪಟ್ಟಾಗ. ಹೌದಾ ಪ್ರಸಾದ? ಆ ಸಂತೋಷ ಪಡ್ಸಕ್ ಏನ್ ಮಾಡ್ಬೇಕಾ? ಹರಿಕತೆ ಮಾಡ್ಬೇಕಣ್ಣ. ಪ್ರಸಾದ್, ನಿನ್ ಬದಲು ಆ ಹರಿಕತೆ ವಿದ್ವಾಂಸ ಕೇಶವದಾಸ್ನ ಕೆಲ್ಸಕ್ಕೆ ಸೇರ್ಸಿದ್ರೆ ಪ್ರತಿ ತಿಂಗಳು ಇನ್ಕ್ರಿಮೆಂಟ್ ಗ್ಯಾರಂಟಿ ಅಂತ ಕಾಣುತ್ತೆ. Friends, romance and countrymen, lend your ears to me, even if it is deaf. Don't worry. ಸ್ನೇಹಿತರೆ, ಉದ್ಯೋಗದಲ್ಲಿ ಉನ್ನತ ಶಿಖರವನ್ನು ಏರುತ್ತಿರುವ ನಮ್ಮ ಪ್ರಸಾದನಿಗೆ ನಾನೊಂದು ಸನ್ಮಾನ ಇಟ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅದಕ್ಕೆ ಇವರೊಬ್ಬರೇ ಬರಲಿ ಅಂತ ನನ್ನ ಪ್ರಾರ್ಥನೆ. ಇದು ಡೆಮೋಕ್ರಸಿಗೆ ವಿರುದ್ಧ. ನೋ ಸುಗ್ರೀವ, ವಿಷಯ ಗೊತ್ತಿಲ್ಲದೆ ಬಾಲ ಅಲ್ಲಾಡಿಸ್ಬೇಡ. ನಾಳೆ ನಡೆಯೋ ಫುಟ್ಬಾಲ್ ಮ್ಯಾಚ್ ನನ್ನ ಹತ್ರ ಇರೋದು 3 ಟಿಕೆಟ್. 3 ಟಿಕೆಟ್ ಅಲ್ಲಿ 30 ಜನ ಹೋಗ್ತಾಗತ್ತಾ? ಸ್ನೇಹಿತರ ಸಂತೋಷಕ್ಕೋಸ್ಕರ ಮ್ಯಾಚ್ ನೋಡೋದನ್ನ ಯಾರು ತ್ಯಾಗ ಮಾಡ್ತೀರಾ? ಕೈ ಎತ್ತಿ. ನಾನು. ಏನ್ ಬಂತ ನಿನಗೆ? ಮ್ಯಾಚ್ ನಡೀತಾ ಇರೋದೇ ನಿನಗೋಸ್ಕರ, ನೀನೇ ಹೋಗಲ್ಲ ಅಂತೀಯ? ಸಾರಿ ಕಣ, ನನಗೆ ರಜಾ ಸಿಕ್ಕಲ್ಲ. ಹೇಳಯ್ಯ ನಿನ್ ಬಾಸ್ಗೆ ಫುಟ್ಬಾಲ್ ಮ್ಯಾಚ್ ಇದೆ ಅಂತ. ನಿನ್ ಮಾತು ಕೇಳ್ಕ ನಾನ್ ಫುಟ್ಬಾಲ್ ಮ್ಯಾಚ್ ಇದೆ ಅಂತ ಹೇಳಿದ್ರೆ ನಮ್ ಬಾಸ್ ನನ್ ಫುಟ್ಬಾಲ್ ಆಡ್ಬಿಡ್ತಾರ ಅಷ್ಟೇ. ಒಂದ್ ಐಡಿಯಾ, ನಮ್ ತಾಯಿ ಹುಷಾರಿಲ್ಲ ಅಂತ ಹೇಳ್ಬಿಡು. ಇವನಿಗೆ ತಾಯಿನೇ ಇಲ್ಲ, ತಾಯಿಗೆ ಮನುಷ್ಯರಿಲ್ಲ ಅಂತ ಹೇಗೋ ಹೇಳಕ್ಕಾಗತ್ತೆ? ಸ್ವರ್ಗವಾಸಿ ಆಗಿರೋ ನಿಮ್ ತಾಯಿನ ನಾನು ಬದುಕಿಸ್ತೀನಿ. ಪ್ರಸಾದ್, ನೀನ್ ಆಫೀಸ್ ನಲ್ಲಿ ಇರು. 4 ಗಂಟೆ ಸರಿಯಾಗಿ ನಿಮ್ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿ ನಾನ್ ನಿನ್ಗೆ ಫೋನ್ ಮಾಡ್ತೀನಿ. ನೀನ್ ಹೇಗಿದ್ರು ಆಕ್ಟ್ ಮಾಡಿದ್ರಲ್ಲಿ ಚೋಟ ನಟ ಸಾರೋ ಗೋಮ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಮ್ ಬಾಸ್ ಮುಂದೆ ಹಾಗೆ 1-2 ಡೈಲಾಗ್ಸ್ ಹೊಡೆಗುರು. ಗುಡ್ ಐಡಿಯಾ. ದೀಪಕ್, ನೀವೊಂದ್ ಕೆಲಸ ಮಾಡು. ನಾಳೆ ನಾನೊಂದು ಪ್ಯಾಂಟ್ ಶರ್ಟ್ ತಕೊಂಡು ನಿಮ್ ಮನೇಲಿ ಇಟ್ಟಿರು. ನಾನು ಡೈರೆಕ್ಟ್ ಆಗಿ ಅಲ್ಲೇ ಬಂದ್ಬಿಡ್ತೀನಿ. ಪ್ಯಾಂಟ್ ಶರ್ಟ್ ಯಾಕೋ? ಅಯ್ಯೋ ಕಪಿ ಮುಂಡಿದೆ. ನಾನು ಆಫೀಸ್ಗೆ ಹೋದ್ ಜುಬ್ಬಾ ಪೈಜಾಮ್ದಲ್ಲ ನನ್ನ, ಅದಕ್ಕೆ ಪ್ಯಾಂಟು ಶರ್ಟ್. ನೋಡು, ನಮ್ ಬಾಸ್ ಪರ್ಸನಲ್ ನಂಬರು 343567. ಓಕೆ?
ಇದನ್ನ ಇವತ್ತೇ ಡಿಸ್ಪ್ಯಾಚ್ ಮಾಡ್ಬಿಡು. ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ. ಸರ್ ಏನ್ ಆಕಾಶ ನೋಡ್ತಾ ಇದೀಯ? ಏನಿಲ್ಲ ಸರ್. ಸರ್ ಡೂಪ್ಲಿಕೇಟ್ ಒಂದು ಸಿಗ್ನೇಚರ್ ಮಾಡ್ಬಿಡಿ ಸರ್. ಓ ಹೌದಲ್ಲ. ರಾಮ್ ಪ್ರಸಾದ್, ಸರ್ ನಾನು ಅರ್ಜೆಂಟ್ ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ. ನೀನ್ ಇಲ್ಲೇ ಇರು. 5 ಗಂಟೆಗೆ ಕರ್ವೆ ಅವರೊಂದು ಫೋನ್ ಮಾಡ್ತಾರೆ. ಇಂಪಾರ್ಟೆಂಟ್ ಮೆಸೇಜ್ ಹೇಳ್ತಾರೆ, ಬರ್ದಿಟ್ಟಿರು. ಸರ್ ಮುಖ್ಯವಾದ ಮೆಸೇಜು ತಾವೇ ಕೇಳಿದ್ರೆ ವಾಸಿ ಅಲ್ಲ ಸರ್? ಕರೆಕ್ಟು. ಏನು ಮಾಡ್ಲಿ, ಯಾವುದೋ ದಾಕ್ಷಣಕ್ಕೆ ಸಿಕ್ಕಾಕೊಂಡು ನನಗೆ ಇಷ್ಟ ಇಲ್ದೇ ಇರೋ ಜಾಗಕ್ಕೆ ಹೋಗಬೇಕಾಗಿದೆ. ನನ್ನ ಪರವಾಗಿ ನೀನೇ ಮೆಸೇಜ್ ತಗೋಬಹುದು, ಏನೂ ತಪ್ಪಿಲ್ಲ. ನಾನೇನು ಬರ್ಲಾ? ಫೋನ್ ಸರ್ ಫೋನ್. ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್? ಫೋನ್ಗೇನು ಬರ್ತಾ ಇರುತ್ತೆ. ಅಯ್ಯೋ. ಹಲೋ, ಹೌದು. ಒಗ್ಗ ಆಗ್ಲಿ ಕಳಿಸ್ತೀನಿ. ಆಯ್ತು. ರಾಮ್ ಪ್ರಸಾದ್, ನಿಮ್ಮ ಪಕ್ಕದ ಮನೆಯವ್ರದ್ದು ಫೋನು. ಐ ಆಮ್ ವೆರಿ ಸಾರಿ ಸರ್. ನಾ ಯಾರಿಗೂ ಈ ನಂಬರ್ ಕೊಟ್ಟಿಲ್ಲ. ಹೇಗೋ ತಿಳ್ಕೊಂಡು ಫೋನ್ ಮಾಡ್ತಾರೆ. ಇನ್ಮೇಲೆ ಹೀಗೆ ಮಾಡಬೇಡಿ ಅಂತ ಹೇಳ್ತೀನಿ. ದಯವಿಟ್ಟು ನೀವು ಬೇಗ ಮಾಡ್ಕೊಬೇಡಿ ಸರ್. ಚೆ ಹಾಗೇನಿಲ್ಲ. ಅದು ನಿಮ್ಮ ಮಾತೋಶ್ರೀ ಅವರ ದೇಹ ಸ್ಥಿತಿ ಇದ್ದಕ್ಕಿದ್ದ ಹಾಗೆ ವ್ಯತ್ಯಾಸ ಆಗ್ಬಿಟ್ಟಿದೆಯಂತೆ. ಸರ್ ನಮ್ ತಾಯಿಗೆ ಏನಾಯ್ತು ಸರ್? ಏನಾಯ್ತು ಸರ್ ನಮ್ ತಾಯಿಗೆ? ಚೆ ಎಂಥದ್ದೇನಾಗಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆಯಂತೆ. ನೀನು ಹೋಗಪ್ಪ. ಸರ್ ಮಿಸ್ಟರ್ ಕರ್ವಿ ಅವ್ರ ಫೋನ್ ಬಂದ್ರೆ? ಯಾ ಕಾರ್ವೆ ಗಿರ್ವೆ ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಹೋಗು. ಮೊದಲು ತಾಯಿ ದೇವರು. ಆಯ್ತು ಸರ್. ಹೋಗಪ್ಪ. ಇರು, ನಾನೇ ನಿನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡಿ ಸರ್, ಬೇಡಿ. ಯಾಕಪ್ಪ? ನಿಮ್ಮ ಈ ಒಳ್ಳೆತನನ ನಾ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ನಾ ಬರ್ತೀನಿ ಸರ್. ಸರ್ ನಮ್ ತಾಯಿ ಆರೋಗ್ಯಕ್ಕೋಸ್ಕರ ಆ ದೇವರಲ್ಲಿ ಬೇಡ್ಕೊಳ್ಳಿ ಸರ್. ಬರ್ತೀನಿ.